ಭಗವತ್ ಕೃಪೆ ಅಂದ್ರೆ ಏನು, ಅದನ್ನು ಪಡೆಯುವುದು ಹೇಗೆ ಅಂತ. ಭಗವತ್ ಕೃಪೆ ಅಂದ್ರೆ ಹೇಗೆ, ಅದು ಕಷ್ಟ ಹೇಳೋದು. ನೀವು ಊಟ ಮಾಡಿ ಜೀರ್ಣ ಆಗುತ್ತಲ್ಲ, ಅದು ಭಗವಂತನ ಕೃಪೆ. ಅಜೀರ್ಣ ಆಗುತ್ತಲ್ಲ, ಅದು ನಿಮ್ ಕರ್ಮ. ಆಮೇಲೆ ರಾತ್ರಿ ಮಲ್ಕೊಂಡಾಗ ನಿದ್ರೆ ಬರುತ್ತಲ್ಲ, ಅದು ಭಗವಂತನ ಕೃಪೆ. ಪುನಃ ಬೆಳಿಗ್ಗೆ ಏಳ್ತಿರಲ್ಲ, ಅದು ಕೂಡ ಭಗವಂತನ ಕೃಪೆ. ಇಲ್ಲಿದ್ರೆ ಎಲ್ಲಿ ಹೇಳ್ತಾನೆ ಮನುಷ್ಯ. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಭಗವಂತನ ಕೃಪೆಯನ್ನು ಕಾಣಬೇಕಾಗುತ್ತೆ. ನಮ್ಗೇನಾದ್ರೂ ಮಾತನಾಡೋಕ್ ಸಾಧ್ಯ ಆಗ್ತಾ ಇದ್ರೆ, ನಾಲ್ಕು ಒಳ್ಳೆ ಮಾತನಾಡೋಕ್ ಸಾಧ್ಯ ಆಗ್ತಾ ಇದ್ರೆ, ಅದು ಭಗವಂತನ ಕೃಪೆ. ಏನಾದ್ರೂ ಒಂದು ಪ್ಯಾರಾಲಿಟಿಕ್ ಸ್ಟ್ರೋಕ್ ಆಯ್ತು ಅಂತಂದ್ರೆ ಎಷ್ಟು ಕಷ್ಟ ಅದು. ಮನುಷ್ಯ ಎಲ್ಲ ಸರಿಯಾಗಿದ್ರೆ ಭಗವಂತನ ಕೃಪೆ. ಸರಿಯಾಗಿ ಉಸಿರಾಡ್ತಾ ಇದ್ರೆ ಭಗವಂತನ ಕೃಪೆ. ಆಸ್ಮಾ ಬಂದ್ಬಿಟ್ಟು ಮೇಲಿನ ಉಸಿರು ಮೇಲೆ, ಕೆಳಗಿನ ಉಸಿರು ಕೆಳಗಾಯ್ತು ಅಂತ ಹೇಳಿದ್ರೆ ಆಗ ಗೊತ್ತಾಗ್ತದೆ ಎಂತದ್ದು ಅಂತ. ಅದು ನಿಮ್ ಕರ್ಮ. ಆದ್ರಿಂದ ದಿನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನೀವು ಕಾಣತಕ್ಕಂಥದ್ದು ಭಗವಂತನ ಕೃಪೆ. ಅದಕ್ಕಿಂತ ಇನ್ನೇನ್ ಬೇಕು. ಆಮೇಲೆ ಎಂತಹ ಉನ್ನತವಾದ ದಿವ್ಯ ಜೀವನವನ್ನು ನಡೆಸಬಹುದು ಎನ್ನುವುದು ತಿಳಿದಿದೆ. ಹೇಗೆ ನಡೆಸುವುದು ಅಂತಾನೂ ಗೊತ್ತಿದೆ. ಜೊತೆಗೆ ಅಂತಹ ಉನ್ನತ ಮಟ್ಟದ ಜೀವನವನ್ನು ನಡೆಸಬೇಕೆಂಬ ಆಸೆಯೂ ತೀವ್ರವಾಗಿಯೇ ಇದೆ. ಆದ್ರೆ ಅಂತಹ ಜೀವನವನ್ನು ನಿರಂತರ ನಡೆಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೆಚ್ಚೆಂದ್ರೆ 2-3 ದಿನ ಅಷ್ಟೇ, ಮತ್ತೆ ಕೆಳಗೆ ಬೀಳ್ತೇವೆ. ಇದಕ್ಕೆ ಕಾರಣ ಏನು? ನಿರಂತರ ಉನ್ನತ ಮಟ್ಟದಲ್ಲಿರಲು ಏನ್ ಮಾಡಬೇಕು ದಯವಿಟ್ಟು ತಿಳಿಸಿ. ನಿಜಕ್ಕೂ ಅಂತಹ ಜೀವನ ನಡೆಸಲು ಬಹಳ ಬಹಳ ಉತ್ಕಟ ಆಸೆ ಇದೆ. ದಯವಿಟ್ಟು ತಿಳಿಸಿ. ಬಹಳ ಅದ್ಭುತವಾಗಿದೆ ಈ ಪ್ರಶ್ನೆ. ಮಹಾತ್ಮರು ಇವರು ಯಾರು? ಚೆನ್ನಾಗಿದೆ, ಒಳ್ಳೆ ವ್ಯಾಕುಲತೆ ಇದೆ ಅವರಿಗೆ, ಉದ್ಧಾರ ಆಗ್ಬೇಕು ಅಂತ. ಇದಕ್ಕೇನಿಲ್ಲ, ಮತ್ತೆ ಮತ್ತೆ ಪ್ರಯತ್ನ. 3 ದಿವಸವಾದ್ರೂ ಇದ್ರಲ್ಲ ನೀವು ಚೆನ್ನಾಗಿ ಉನ್ನತ ಮಟ್ಟದಲ್ಲಿ. 4ನೇ ದಿನ ಬಿದ್ದೆ ಅಂತ ತಾನೇ ಹೇಳಿದ್ ನೀವು. ಬೀಳಿ, 4ನೇ ದಿನ ಬೀಳಿ, 5ನೇ ದಿನನೂ ಬೀಳಿ, 6ನೇ ದಿನ, 7ನೇ ದಿನ ಹೇಳಿ. ಟ್ರೈ 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 ಅಗೈನ್. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಏಸು ಸಲ ತಪವ ಗೈದೇಸು ಬನ್ನವನಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ರ ನಾದನ್. ಘಾತಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ ಅಂತ ಡಿ ಗುಂಡಪ್ಪನವರು ಆ ವಿಶ್ವಾಮಿತ್ರನ ಬಗ್ಗೆ ಹೇಳಿದ್ದಾರೆ. ಕೌಶಿಕ ಅಂದ್ರೆ ವಿಶ್ವಾಮಿತ್ರನ ಮೊದಲನೇ ಹೆಸರು. ಅವನೊಬ್ಬ ಬ್ರಹ್ಮರ್ಷಿ ಅಂತ ಆಗ್ಬೇಕಾದ್ರೆ ಎಷ್ಟು ಸಲ ಕಷ್ಟಪಟ್ಟ. 3 ಸಲ ಅವನ 100 ವರ್ಷಗಳ ತಪಸ್ಸು 3 ಸಲ ಹಾಳಾಗೋಯ್ತು. ಆಮೇಲೆ 4ನೇ ಸಲ ಉತ್ತರಾಭಿಮುಖವಾಗಿ ಹೊರಟೋಗ್ಬಿಟ್ಟು ಇನ್ಯಾರಿಗೂ ಸಿಕ್ಕೋದಿಲ್ಲ, ಇನ್ಯಾರನ್ನು ಉದ್ಧಾರ ಮಾಡ್ಕೋದಿಲ್ಲ, ಮೊದಲು ನಾನು ಉದ್ಧಾರ ನೋಡ್ಕೋತೀನಿ ಅಂತ ಹೊರಟ. ಆಮೇಲೆ ಅವನು ಯಶಸ್ವಿಯಾದ. ಮತ್ತೆ ಮತ್ತೆ ಬಿದ್ದೋದ ಅವನು. ದೊಡ್ಡ ನೀವು ಆದ್ರೂ 3 ದಿನಕ್ಕೆ ಬಿದ್ದೋದ್ದು. ಅವನು 100 ವರ್ಷ ತಪಸ್ಸು ಮಾಡಿ ಬಿದ್ದೋಗ್ತಾ ಇದ್ದ. ಅವನು ತಪಸ್ಸಿನ ದೊಡ್ಡ ದೊಡ್ಡ ಫಲವನ್ನೇ ನಾಶ ಮಾಡ್ಕೋತಾ ಇದ್ದ. ಆದ್ರೂ ಕೂಡ ಕೊನೆಗೆ ಎದ್ದ. ಯಾವ ತರ ಎದ್ದ? ಇವತ್ತು ಬಾಯಿ ಎತ್ತಿದ್ರೆ ವಿಶ್ವಾಮಿತ್ರನ ಹೆಸರು ಬರ್ತಾ ಇರ್ತದೆ. ಆಮೇಲೆ ಗಾಯತ್ರಿ ಮಂತ್ರ ಅದನ್ನು ಕೊಟ್ಟವನು ವಿಶ್ವಾಮಿತ್ರ. ಆ ರೀತಿಯಲ್ಲಿ ನಮ್ಮನ್ನು ನಾವು ಏರ್ಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಪ್ರಯತ್ನದಿಂದ, ಮತ್ತೆ ಮತ್ತೆ ಮಾಡುವ ಪ್ರಯತ್ನದಿಂದ. ಆಮೇಲೆ ಇನ್ನೊಂದು ತಿಳ್ಕೊಳ್ಬೇಕು, ಯಾವಾಗ ನೀವು ಕೆಳಗೆ ಬಿದ್ರೋ, ನೀವು ನಿಜವಾದ ಒಂದು ಉದ್ಧಾರವಾಗಬೇಕು ಅನ್ನೋ ಒಂದು ಸಾಧನೆ ಮಾಡ್ತಾ ಬಿದ್ರೆ ಅದ್ರ ಅರ್ಥ ಏನ್ ಗೊತ್ತೇನು? ಮುಂದೆ ನೀವು ಇನ್ನೂ ಜಾಸ್ತಿ ಹೇಳುತ್ತಿದ್ದೀರಿ ಅಂತ ಅರ್ಥ. ಸಮುದ್ರದಲ್ಲಿ ಒಂದು ಅಲೆ ಕೆಳಗಡೆ ಹೋಯ್ತು ಅಂತಂದ್ರೆ ಏನರ್ಥ ಗೊತ್ತೇನೋ? ಅದು ಅದಕ್ಕಿಂತ ದೊಡ್ಡ ಅಲೆಯಾಗಿ ಮತ್ತೆ ಹೇಳೋದಕ್ಕಿದೆ ಅಂತ ಅರ್ಥ. ಇದನ್ನ ಸ್ವಾಮಿ ಬ್ರಹ್ಮಾನಂದರು ಉದಾಹರಣೆ ಕೊಡ್ತಾರೆ ಅದನ್ನ. ಆದ್ರಿಂದ ಯಾರು ಪ್ರಾಮಾಣಿಕವಾದಂತಹ ಸಾಧನೆಯನ್ನ ಮಾಡ್ತಾ ಉದ್ಧಾರವಾಗಬೇಕು ಅಂತ ಅಂದ್ಕೊಳ್ತಾರೋ ಅಂತವರು ಬಿದ್ದಾಗ ಜಾಸ್ತಿ ಚಿಂತಿಸ್ಬೇಕಾಗಿಲ್ಲ. ಚಿಂತೆ ಆಗೋದು ಒಳ್ಳೇದು. ಅಯ್ಯೋ ಹೀಗಾಗೋಯ್ತಲ್ಲ ಅಂತ ವ್ಯಾಕುಲತೆ ಪಡೋದು ಒಳ್ಳೇದು. ಆಗ ಆ ವ್ಯಾಕುಲತನೆ ಕಂಡು ಭಗವಂತ ನಿಮ್ಮನ್ನ ಮೇಲೆತ್ತಾನೆ. ಅದರೊಳಗೆ ಏನು ಸಂಶಯವೇ ಇಲ್ಲ. ಧೈರ್ಯವಾಗಿರಿ. ನಿಮ್ಮ ವ್ಯಾಕುಲತೆ ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಭಗವಂತ ಖಂಡಿತ ನಿಮ್ಮ ಸಹಾಯಕ್ಕೆ ಬರ್ತಾನೆ. ನಮಗೂ ಅನಿಸಿದೆ, ನನ್ನ ಮನಸ್ಸಿನಲ್ಲಿ ಓದಿದಾಗ ಇವರಿಗೆ ಖಂಡಿತ ಒಳ್ಳೇದಾಗಬೇಕು ಅಂತ ಒಂದು ಅಲೆ ಬಂತು. ಆದ್ರಿಂದ ನಿಮ್ಮ ಮಾನಸಿಕ ಭಾವನೆಯನ್ನ ಭಗವಂತ ಅರಿಯಲಾರನೆ, ಅವನು ಖಂಡಿತವಾಗಿ ಅರ್ಸ್ಕೊಳ್ತಾನೆ, ನಿನ್ನ ಸಹಾಯಕ್ಕೆ ಬರ್ತಾನೆ. ದಶಾವತಾರ ಸ್ತೋತ್ರದಲ್ಲಿ ಕೇಶವ ಧೃತ ಬುದ್ಧ ಶರೀರ ಅಂತ ಇದೆ. ಬುದ್ಧ ಎಂದರೆ ಯಾರು? ಗೌತಮ ಬುದ್ಧನೇ ಅಥವಾ ಇನ್ನಾವ ಬುದ್ಧನೇ ತಿಳಿಸಿ. ಇದು ಗೌತಮ ಬುದ್ಧನೇ. ಅದನ್ನ
ಆಗಿನ ಕಾಲದ ಕೆಲವರು ಮಾತ್ರ ಸ್ವೀಕಾರ ಮಾಡಿದ್ರು ಬುದ್ಧನನ್ನ ಅವತಾರ ಅಂತ. ಈಗ ಹೆಚ್ಚು ಕಡಿಮೆ ಎಲ್ಲರೂ ಅವನನ್ನ ಸ್ವೀಕಾರ ಮಾಡಿದ್ದಾರೆ. ಒಬ್ಬನೇ ಬುದ್ಧ, ಸಿದ್ಧಾರ್ಥನೇ ಮುಂದೆ ಬುದ್ಧನಾದವನು, ಅದೇ ಬುದ್ಧ. ಅವನನ್ನ ಅವತಾರದ ಸಾಲಿಗೆ ಹಿಂದೂಗಳು ಸೇರಿಸಿಕೊಂಡಿದ್ದಾರೆ. ಮದರ್ ಥೆರೇಸಾ ಅಂತ ಸ್ತ್ರೀಯರು ಅನಾಥರ ಸೇವೆ, ರೋಗಿಗಳ ಸೇವೆ, ದೀನ ದಲಿತರ ಸೇವೆ, ಹೀಗೆ ಅನೇಕ ಮಹತ್ಕಾರ್ಯಗಳ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ. ಆದರೆ ತನ್ನ ಗಂಡನ ಅಧೀನದಲ್ಲಿರತಕ್ಕ ಸಾಮಾನ್ಯ ಗೃಹಿಣಿಯರು ಮನಸ್ಸಿದ್ದರೂ ಸಹ ಇದ್ಯಾವುದನ್ನು ಮಾಡಲಾಗದೆ ಭಗವಂತನ ಪೂಜೆ, ಪ್ರಸಾದ ಮತ್ತು ಶಕ್ತ್ಯಾನುಸಾರ ಮಂಗಳಾರತಿಗೆ ಹಣವನ್ನು ಹಾಕುವುದು, ಇವುಗಳಿಂದಲೇ ತೃಪ್ತರಾಗಬೇಕಾಗಿದೆ. ಇಂತಹ ಸ್ತ್ರೀಯರು ತಮ್ಮ ಇತಿಮಿತಿಯಲ್ಲಿ ಭಗವಂತನ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ತಿಳಿಸ್ತೀರಾ? ಬಹಳ ಚೆನ್ನಾಗಿದೆ ಈ ಪ್ರಶ್ನೆ. ಒಳ್ಳೊಳ್ಳೆ ಪ್ರಶ್ನೆ ಬಂದಿದೆ ಇವತ್ತು, ಬಹಳ ಖುಷಿ ಆಗ್ತದೆ ನಮಗೆ. ಒಂದನೇದಾಗಿ ಮದರ್ ಥೆರೇಸಾ ಅಂತವರು ಅನಾಥರ ಸೇವೆ ಮಾಡಿ, ರೋಗಿಗಳ ಸೇವೆ ಮಾಡಿ, ದೀನ ದಲಿತರ ಸೇವೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದ್ದಾರೆ ಇವರು. ಭಗವಂತನ ಕೃಪೆಗೆ ಅವರು ಪಾತ್ರರಾಗಿದ್ದಾರೋ ಇಲ್ಲವೋ ಅನ್ನೋದು ಬೇರೆ ವಿಚಾರ, ಅದು ಕಷ್ಟ ಹೇಳೋದು. ಯಾತಕ್ಕೆ ಅಂತಂದ್ರೆ ಜನ ಗುರುತಿಸಿದ ಮಾತ್ರಕ್ಕೆ ಭಗವಂತ ಗುರುತಿಸ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಭಗವಂತ ಬಹಳ ಸೂಕ್ಷ್ಮ. ಯಾಕೆಂತಂದ್ರೆ ನೋಡಿ, ನಮ್ಮ ಹೃದಯದೊಳಗೆ ಹೆಸರು ಕೀರ್ತಿಯ ಒಂದು ಅಭಿಲಾಷೆ ಇರುತ್ತೆ. ಅದು ಹೊರಗಡೆ ನೋಡುವವರಿಗೆ ಗೊತ್ತಾಗೋದಿಲ್ಲ. ಅದು ತುಂಬಾ ಸೇವೆ ಮಾಡುವವರು ಇರ್ತಾರಲ್ಲ, ಅವ್ರ ವಿಷಯದಲ್ಲಂತೂ ಅಯ್ಯೋ ಇಷ್ಟೊಂದು ಸೇವೆ ಮಾಡಿದವರು, ಎಂತಹ ಆದರ್ಶ ವ್ಯಕ್ತಿಗಳು, ಭಗವಂತನ ಕೃಪೆ ಖಂಡಿತ ಪಾತ್ರ ಆದವರು ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಆದ್ರೆ ಅದು ನಿಜವಾಗಿ ಇರುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಅದು ಅವ್ರನ್ನ ನಾವು ವೈಯಕ್ತಿಕವಾಗಿ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ ಬಾಯಿ ಬಿಟ್ಟರು ಬಣ್ಣಿಗೆ ಇಡು ಅಂತ ಹತ್ರಕ್ಕೆ ಹೋದಾಗ ಗೊತ್ತಾಗುತ್ತೆ ಒಬ್ಬ ಮನುಷ್ಯನ ಹಣೆ ಬರಹ ಏನು ಎಂತದ್ದು ಅಂತ ಬಿಟ್ಟಿದ್ದೆ. ಆದ್ರಿಂದ ಆ ವಿಚಾರ ನಾವು ಬದಿಗಿಡೋಣ. ಆದ್ರೆ ಅವರಿಗೆ ಜನಾದರಣೆ ಸಿಕ್ಕಿದೆ ಅಂತ ಮಾತು ಸತ್ಯ. ಇವತ್ತು ಜಗತ್ತಿನ ಜನರೆಲ್ಲರೂ ಕೂಡ ಮದರ್ ತೆರೆಸನನ್ನು ದೊಡ್ಡ ಸಂತಲನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಅಂತೂ ಜನರ ಆದರಣೆ ಸಿಕ್ಕಿದೆ ಅಂತ ಸತ್ಯ. ಇದು ನೆನ್ಪಿಟ್ಕೊಂಡಿರ್ಬೇಕು ಈ ಮಾತು. ಯಾಕಂತಂದ್ರೆ ನಾವು ಈ ಒಂದು ಜೀವನ ಬಹಳ ಕಟುವಾಗಿ ನಡೆಸಿ ಏನೇನೋ ಒಳತಳ ಎಲ್ಲ ನೋಡ್ಕೊಂಡ್ಬಿಟ್ಟಿದೀವಿ. ನಾವು ತೀವ್ರ ಒಳಗೆ ನೋಡುದು, ನಾವು ಹೊರಗಡೆ ನೋಡುದೇ ಇಲ್ಲ ನಾವು. ಅದಕ್ಕೋಸ್ಕರ ನಾನು ಈ ಮಾತು ಹೇಳಿದೆ, ತಪ್ಪು ತಿಳ್ಕೊಳ್ಬಾರ್ದು. ನಾನು ಮದರ್ ತೆರೆಸನನ್ನ ಕಡಿಮೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬಾರ್ದು ಇದರಿಂದಾಗಿ. ಆದ್ರೆ ಒಂದೇ ಸತ್ಯ ಅವರಿಗೆ ಭಗವಂತನ ಕೃಪೆ ಆಗಿದೆ ಇತ್ಯಾದಿ ಮತ್ತು ಸಾಕ್ಷಾತ್ಕಾರ ಆಗಿದೆ ಇತ್ಯಾದಿ ಮಾತುಗಳನ್ನ ನಾನು ಆಡೋದಕ್ಕೆ ಮುಂದಾಗೋದಿಲ್ಲ. ಆದ್ರೆ ಬಹಳ ದೊಡ್ಡ ಕಾರ್ಯ ಮಾಡಿದ್ದಾರೆ ಅಂತ ಹೇಳೋ ಮಾತು ಸತ್ಯ. ಅದು ಹೇಗೆ ಸಾಧ್ಯ ಆಯ್ತು? ಅವರು ಗಂಡನನ್ನ ಕಟ್ಕೊಳ್ಳಿಲ್ಲ. ತ್ಯಾಗ ಇದೆ ಅವರಲ್ಲಿ. ಅವರು ಮೊದಲಿಂದನೇ ತ್ಯಾಗ ಮಾಡಿ ಮದರ್ ಆದ್ರು, ಸನ್ಯಾಸಿನಿ ಆದ್ರು. ಆದ್ರೆ ನೀವು ಕಟ್ಕೊಂಡಾಯ್ತು. ಈಗ ನೀವು ಮದರ್ ತೆರೆಸ ಆಗಕ್ಕಾಗಲ್ಲ, ಮದರ್ ಆಗ್ಬೋದು. ಆದ್ರೆ ಒಂದು ವಿಚಾರ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಶ್ರೀರಾಮಕೃಷ್ಣ, ಶ್ರೀಮಾತೆ ಶಾರದಾ ದೇವಿ, ಶ್ರೀ ಸ್ವಾಮಿ ವಿವೇಕಾನಂದರ ಜೀವನವನ್ನ ನೀವೇನಾದ್ರೂ ಅಧ್ಯಯನವನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ದೆ ಆದ್ರೆ ಈ ಪ್ರಶ್ನೆ ನೀವು ಹಾಕ್ತಿರ್ಲಿಲ್ಲ. ಯಾತಕ್ಕೆ ಅಂತಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಿ ಕುಳಿತಿದ್ರೆ ಅಲ್ಲೇ ಧನ್ಯರಾಗುವಂತಹ ಜೀವನ ಕ್ರಮವನ್ನ ತೋರಿಸಿಕೊಟ್ಟಿದ್ದಾರೆ. ನಾವು ಜಗತ್ತಿನ ಜನರ ಸೇವೆ ಮಾಡಿದರೆ ಮಾತ್ರವೇ ಭಗವಂತನ ಕೃಪೆ ಆಗುತ್ತದೆ, ಇಲ್ಲದಿದ್ರೆ ಇಲ್ಲ ಅನ್ನೋ ಮಾತು ಸುಳ್ಳು. ಮಾಡಬೇಕು, ಮಾಡೋದು ಒಳ್ಳೇದು, ಎಲ್ಲವೂ ಸರಿ. ಆದ್ರೆ ಹಾಗೆ ಮಾಡಿದ್ರೆ ಮಾತ್ರವೇ ನೀವು ಉದ್ಧಾರ ಆಗುತ್ತೆ ಅನ್ನೋದು, ಹಾಗೆ ಮಾಡಿದ್ರೂ ಆಗುತ್ತೆ ಅದು ಹೌದು. ಆದ್ರೆ ನೀವು ಅಲ್ಲಿ ಹೇಗೆ ಮಾಡ್ತೀರಿ ಅನ್ನೋದು ಪ್ರಶ್ನೆ ಬರ್ತದೆ. ಅಹಂಕಾರದಿಂದ ಮಾಡ್ತಾ ಇದ್ದೀರೋ, ನಾನು ಎಷ್ಟೊಂದು ಮಾಡಿದ್ರೆ ಗೊತ್ತೋ ಅಂತ ಒಂದು ಮಾತು ಬಂದ್ರೆ ಸಾಕು, ಸತ್ರಿ ನೀವು. ಭಗವಂತನ ದೃಷ್ಟಿನಲ್ಲಿ ಸತ್ರಿ. ಅದೇ ನೀವು ಆದರ್ಶ ಗೃಹಿಣಿಯಾಗಿಕೊಂಡು ಆ ಗಂಡನನ್ನೇ ಸಾಕ್ಷಾತ್ ಪರಮಾತ್ಮ ಅಂತ ತಿಳಿದು ಅವನು ಒದ್ರೂ ಕೂಡ ಅದೇ ಕಾಲಿಗೆ ಸ್ವಲ್ಪ ಮುಲಾಮಾಗಿ ತಿಕ್ಕಿ ಆ ಮಕ್ಕಳನ್ನೇ ಸಾಕ್ಷಾತ್ ಪರಮಾತ್ಮನ ಮಕ್ಕಳು ಅಂತ ತಿಳ್ಕೊಂಡು ನೀವೇನಾದ್ರೂ ಸೇವೆ ಮಾಡಿದ್ದೆ ಆದ್ರೆ, ಮತ್ತು ಮನೆಯ ಪ್ರತಿಯೊಂದು ವಸ್ತುವನ್ನು ಕೂಡ ಅಚ್ಚುಕಟ್ಟಾಗಿ ಇಟ್ಟು
ಯಾಕೆಂದ್ರೆ ಎಲ್ಲವೂ ಕೂಡ ಮನೆಯೂ ಭಗವಂತನದ್ದು, ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಭಗವಂತನದ್ದು, ಆ ಗಂಡನೂ ಸಾಕ್ಷಾತ್ ಭಗವಂತ, ಮಕ್ಕಳೂ ಕೂಡ ಸಾಕ್ಷಾತ್ ಭಗವಂತ. ನಾನೇನ್ ಮಾಡ್ತಾ ಇದ್ದೀನೋ ಎಲ್ಲವನ್ನು ಕೂಡ ಈ ಒಂದು ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ. ಈ ಒಂದು ಭಗವದ್ ದೃಷ್ಟಿಯಿಂದ ನೀವು ಮನೆಯಲ್ಲೇ ಮಾಡಿ. ನೀವು ಮದರ್ ತೆರೇಸ 100 ಮದರ್ ತೆರೇಸ ಹಾಕಿದ್ರೆ ನೀವು ಒಬ್ರು ಹಾಕ್ತೀರಿ. ನಮ್ಮ ಹಿಂದೂ ಶಾಸ್ತ್ರ ಏನೆಂತ ಅದ್ಭುತಗಳೆಲ್ಲ ತಿಳಿಸಿಕೊಟ್ಟಿದೆ. ಮತ್ತು ಶ್ರೀಮಾತೆ ಶಾರದಾ ದೇವಿಯವರು ಎಲ್ಲಿ ಮದರ್ ತೆರೇಸ ತರ ಎಲ್ಲಿ ಕೆಲಸ ಮಾಡಿದ್ದಾರೆ? ಅವರು ಜೀವನ ಗಂಡ ಓದ್ಬೇಕು, ಅವ್ರು ಎಲ್ಲಿ ಸೇವೆ ಮಾಡಿದ್ದಾರೆ. ಆದ್ರೆ ಸೇವೆ ಮಾಡುವ ಬುದ್ಧಿಯನ್ನ ಅವ್ರು ಇಟ್ಕೊಂಡಿದ್ರು. ಸೇವೆ ಮಾಡ್ತಕ್ಕಂತಹ ಬುದ್ಧಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಕ್ಕಂತಹ ಬುದ್ಧಿ, ಮತ್ತು ನಾನು ನನ್ನ ಪರಮಾತ್ಮನ ಸೇವೆ ಮಾಡ್ತಾ ಇದ್ದೇನೆ, ಏನ್ ಎತ್ಕಿಂಚಿತ್ ಕೈಗೆ ತಾನಾಗಿ ಬಂದ ಕರ್ಮವನ್ನ ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತೇನೆ. ಇದು ಸ್ವಾರಸ್ಯಕರವಾದಂತ ಅಂಶ. ಕೈಗೆ ತಾನಾಗಿಯೇ ಬಂದಂತ, ನಾನಾಗಿ ಪಡ್ಕೊಂಡದ್ದಲ್ಲ, ನಾನಾಗಿ ಎದ್ದು ಬಿದ್ದು ಹೋದದ್ದಲ್ಲ. ಇದು ಸನ್ಯಾಸ ಧರ್ಮ. ಇದು ತಾನಾಗಿ ಬಂದದ್ದನ್ನ ಭಗವತ್ ಪ್ರೀತ್ಯರ್ಥವಾಗಿ ಚೆನ್ನಾಗಿ ಮಾಡ್ಕೊಂಡು ಬರ್ತಕ್ಕಂಥದ್ದು. ನಾವಾಗಿ ಎದ್ದು ಬಿದ್ದು ಹೋಗಿ ಮಾಡ್ತಕ್ಕಂಥದ್ದನ್ನ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಿದ್ದೀರೋ ಇಲ್ವೋ ಅಂತನ್ನುವ ಆತ್ಮಶೋಧನೆ ಬಹಳ ಮುಖ್ಯ. ಇದು ಎಷ್ಟು ಶೋಧನೆ ಆದ್ರೂ ಸಾಲದು. ಅವರು ಮೊದಲನವ್ರು ಹೇಳಿದಲ್ಲ 3 ದಿನ ಆದ್ಮೇಲೆ ಬಿದ್ದೆ ಅಂತ, ಇದು 2 ದಿನಕ್ಕೆ ಬೀಳುತ್ತಾ ಇದೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಕಲಿಯುಗದಲ್ಲಿ ಕರ್ಮಯೋಗ ಬಹಳ ಕಷ್ಟ ಅಂತ. ಯಾಕೆಂತಂದ್ರೆ ಅಹಂಕಾರ ಬಹಳ ಭಯಂಕರವಾಗಿರ್ತದೆ. ಅದರಿಂದ